ಸರ್ ಹೇಳಿ ಸರ್, ಏನು ಇದು? ಸರ್ ನನ್ನ ಹೆಸರು ಸತೀಶ ಅಂತ. ನಾನು ರಾಣೇಶ್ವರ ಬಿಲ್ಡರ್ಸ್ ಆ್ಯಂಡ್ ಟೌನ್ಶಿಪ್ ಡೆವಲಪರ್ಸ್ನ MD. ನಾನು ಮದ್ದೂರು ಟೌನಲ್ಲಿ 30 ವರ್ಷದಿಂದ ವಾಸ ಇದ್ದೀನಿ. ನಾನು ಕಡಿಮೆ ದುಡ್ಡಲ್ಲಿ ಮನೆ ಕಟ್ಟಿ ಮಾರಾಟ ಮಾಡುವಂಥ 9 ಲಕ್ಷಕ್ಕೆಲ್ಲ ಮನೆ ಕೊಟ್ಟಿದ್ದೀನಿ. ನನ್ನ ಮಗನ ಹೆಸರಿಗೆ ಒಂದು 6 ಕೋಟಿ ಆಸ್ತಿ ಮಾಡಿದ್ದೆ. ಅದರೊಂದು 2 ಕೋಟಿ ಆಸ್ತಿ ಸೇಲ್ ಮಾಡ್ಕೊಂಡವನೆ. ಜೂಜಿಗೆ ಬಿದ್ದು, ಶೇರ್ ಮಾರ್ಕೆಟು, ಸಿನಿಮಾ ಶೋಕಿಗೆ ಬಿದ್ದು, ಇನ್ನೊಂದು 4 ಕೋಟಿ ಆಸ್ತಿ ಮಾರಕ್ಕೆ ಹೋದಾಗ ನಾನು ಕೋರ್ಟಲ್ಲಿ ಇಂಪ್ಲೀಟ್ಗೆ ಅರ್ಜಿ ಹಾಕೊಂಡೆ ಅವನ ಹೆಸರಲ್ಲಿ ಇದ್ದದಕ್ಕೆ. ಇದು ನಮ್ಮದು ಪ್ರಾಪರ್ಟಿ ಅಂತ ಅಂದ್ಬಿಟ್ಟು, ಸ್ವಾರಿತ ಪ್ರಾಪರ್ಟಿ. ಅದಕ್ಕೆ ಏನು ಮಾಡ್ದೆ, ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ನನಗೆ ಈ ಥರ ವಿಡಿಯೋ ಬಿಡ್ತೀನಿ, ದುಡ್ಡು ಕೊಡಲಿಲ್ಲ ಅಂದರೆ 5 ಕೋಟಿ ನಾನು ಸಿನಿಮಾ ತೆಗಿಬೇಕು, ಅದು ಬೇಕು, ನನಗೆ ಬೇಕೇ ಬೇಕು ಅಂತ ಚಾಲೆಂಜ್ ಮಾಡ್ಕೊಂಡು ನನಗೆ ತೇಜೋವಧೆ ಮಾಡಿ ಮಾನಹಾನಿ ಮಾಡೋ ಕೆಲಸ ಮಾಡ್ಕೊಂಡು ಎಡಿಟ್ ಮಾಡಿ ಒಂದು ವಿಡಿಯೋನ ಅದನ್ನು ಕೆಲವು ಇದನ್ನು ಮಾರ್ಕ್ ಮಾಡಿ ಎಡಿಟ್ ಮಾಡಿ ಇಟ್ಕೊಂಡು ಸಾಮಾಜಿಕ ಜಾಲತಾಣಕ್ಕೆ ಈಶ್ವರ್ ಬಿನ್ ಮರಿಯಪ್ಪ ಮತ್ತು ಇದಕ್ಕೆಲ್ಲ ಬಹುದೊಡ್ಡ ಇದಕ್ಕೆ ಕಾರಣ ಕುಮ್ಮಕ್ಕೆ ಕೊಟ್ಟಿದ್ದು ಗುಂಡಾ ಅಲಿಯಾಸ್ ಮಹೇಶ, ಒಳಗೆರೆಹಳ್ಳಿ ಗ್ರಾಮದವನು. ನಾವು ಬರಲಿಲ್ಲ ಅಂದರೆ ನೀವು TB ಸರ್ಕಲ್ ಬನ್ನಿ, ನಾವು 50 ಜನ ಇದ್ದೀವಿ, 100 ಜೊತೆ ಕೊಡಲಿಲ್ಲ ಅಂದರೆ ನಿಮ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ 5 ಕೋಟಿ ಕೊಡಲೇಬೇಕು ಅಂತೇಳಿ ಧಮಕಿ ಹಾಕಿ ನಮಗೆ ಈ ಥರ ಇದು ಮಾಡಿರ್ತಾರೆ, ನಿಮ್ಗೆ ಏನಾದರೂ ಮಾಡೇ ಮಾಡ್ತೀವಿ ಅಂತ. ಅದಕ್ಕೆ ನಾನು ಬಂದು ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲು ಮಾಡಿದ್ದೀನಿ. ಅವರು ಕೋರ್ಟ್ಗೆ ಹೋದಾಗ ಬೇಲ್ ತಗೊಳ್ಳೋಕ್ಕೆ ರಿಜೆಕ್ಟ್ ಆಗಿ ನಿನ್ನೆ ಕಸ್ಟಡಿಗೆ ಹೋಗಿದ್ದಾರೆ ಸರ್, ಜೈಲಿಗೆ ಹೋಗಿದ್ದಾರೆ, ಮಂಡ್ಯ ಜೈಲಿಗೆ. ಏನು ಮಾನಹಾನಿ ಇದೆ? ಮಾನಹಾನಿ ಅಂದರೆ ನನ್ನ ಖಾಸಗಿ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಯಾರ್ದೋ ಪಾಪ ಮಹಿಳೆ ಇದು ಫೋಟೋಗಳೆಲ್ಲ ಹಾಕೊಂಡು ಎಡಿಟ್ ಮಾಡಿಟ್ಕೊಂಡು ಒಂದು ಆಡಿಯೋ ರೆಕಾರ್ಡನ್ನು ಬಿಟ್ಟು. ಯಾರು ನಿಮ್ಮ ಮಗನ? ನಮ್ಮ ಮಗ ಮಾಡಿಸಿರೋದು ಬೇರೆಯವ್ರ ಕೈಲಿ, ಈಶ್ವರನ್ನು ಅಪ್ಲೋಡ್ ಮಾಡಿರೋದು. ಇನ್ನು ಬೇರೆಯವರು ಯಾರು ಇದ್ರ ಹಿಂದೆ ಇದ್ದಾರೆ ಅಂತ ನೆಕ್ಸ್ಟು ಅದನ್ನು ತನಿಖೆಯಲ್ಲಿ ಕಂಡುಹಿಡಿದು ಅವ್ರಿಗೂ ಅದನ್ನು ಇದಕ್ಕೆ ಸೇರ್ಪಡೆಗೊಳಿಸ್ಕೋತಾರೆ. ಅದು ಮಾಡ್ತಾರೆ, ಪೊಲೀಸು ಠಾಣೆಯವ್ರು ಮಾಡ್ತಾರೆ ಅದನ್ನ. ಈಗ ಅವನು ಇದರಿಂದ ಅವನು ಇದ್ಕೊಂಡು ಮತ್ತು ಇದಕ್ಕೆ ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದು ಮಹೇಶ್ ಅಲಿಯಾಸ್ ಗುಂಡಾ ಒಳಗೆರೆಹಳ್ಳಿ. ಪೂರ್ತಿ ಅವನೇ, ನಾನು ಇದನ್ನು ಬನ್ನಿ, ಯಾರು ಮುಟ್ಟಾರೆ ನಿಮ್ಮನ್ನ, ನಾನು ಇದನ್ನು ಬನ್ನಿ, ದುಡ್ಡು ವಸೂಲಿ ಮಾಡಿಕೊಡ್ತೀನಿ, ವಸೂಲಿ ಮಾಡೇ ಮಾಡ್ತೀನಿ ಅಂತ ಧಮಕಿ ಹಾಕೊಂಡು ನನ್ನ ಮಗನ ಜೊತೆಗೆ ಸೇರಿ ನನ್ನ ಮಗನ ಪ್ರಚೋದನೆ ಕೊಟ್ಟವನು. ಅವನು ನಮ್ಮ ಹತ್ರನೇ ಇದ್ದು ದುಡ್ಡೆಲ್ಲ ನಮ್ಮ ಹತ್ರನೇ ಸಂಪಾದನೆ ಮಾಡಿ ನಾವೇ ಅವನಿಗೆ ದುಡ್ಡೆಲ್ಲ ಕೊಡ್ತಿದ್ದು. ಇನ್ನೊಬ್ಬ ಈಶ್ವರ್ ಅಂತ ಅವನು ನನ್ನಿಂದ ಸಹಾಯ ಪಡೆದವನೇ ಎಲ್ಲ ನಮ್ಮಿಂದ. ಆಮೇಲೆ ಪ್ರೀತಮ್ ಅಂತ ಹುಡುಗ ನಮ್ಮ ಹತ್ರ ಕೆಲಸಕ್ಕಿದ್ದ, ಅವನು ಎಲ್ಲ ನಮ್ಮ ಹತ್ರ ಸಹಾಯ ಪಡೆದಿರೋರೆ ಎಲ್ಲ ಸೇರಿಕೊಂಡು ಈ ಕೆಲಸ ಮಾಡಿರೋ ಸರ್. 5 ಕೋಟಿ ಬ್ಲ್ಯಾಕ್ ಮೇಲ್ ಮಾಡಿರೋರು ಇದನ್ನ.